ಒಂದ್ ನಿಮಿಷ, ಇದನ್ನ ಕೇಳಿ. ನಾನ್ ಆಡಿದ ನಾಟಕದ ಬಗ್ಗೆ ಈಗ ನಿಮ್ಗೆ ಯಾರಿಗೂ ಆಕ್ಷೇಪ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಮಿಸ್ಟರ್ ನಂದಗೋಪಾಲ್, ನೀವೆಂಥ ಟ್ಯಾಲೆಂಟೆಡ್, ಏನೆಲ್ಲ ಆಟಿಟ್ಯೂಡ್ ಅಂತ ಗೊತ್ತಿದ್ರೂ ಎಷ್ಟು ಪರ್ಫೆಕ್ಷನ್ ಅಂತ ತಿಳ್ಕೊಳ್ಳೋ ಒಂದೇ ಕಾರಣಕ್ಕಾಗಿ ಈ ಮದುವೆ ಮೊದಲ ರಾತ್ರಿ ನಾಟಕ ಆಡಿತು. ನಾನ್ ಅಷ್ಟೆಲ್ಲ ಪ್ರಯತ್ನ ಪಟ್ಟು ನನ್ನ ಸೌಂದರ್ಯದಿಂದ ನಿಮ್ಮನ್ ಮರಳು ಮಾಡ್ಬೇಕು ಅನ್ಕೊಂಡೆ. ಆಸ್ತಿ ಐಶ್ವರ್ಯದ ಆಸೆ ಕೂಡ ತೋರಿಸ್ದೆ. ಆದ್ರೆ ನೀವು ನನ್ನ ನಿರೀಕ್ಷೆಗೂ ಮೀರಿದ ಬಂಗಾರ ಅಂತ ಪ್ರೂವ್ ಮಾಡ್ಬಿಟ್ರಿ. ಆಗ್ಲೇ ನಾನ್ ನಮ್ ಕಂಪನಿ ಅಡ್ವೊಕೇಟ್ಸ್ ನ ಕರ್ಸಿ ಸಂಬಂಧಪಟ್ಟ ಪೇಪರ್ಸ್ಗೆ ಸೈನ್ ಮಾಡಿಸಿ ನಿಮ್ಮನ್ನ RG ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಮಾಡ್ದೆ. ಡಿಯರ್ ರುಕ್ಕು, ನಿಮ್ ಹತ್ರ ಮಾತ್ರ ನಾನ್ ಕ್ಷಮೆ ಕೇಳಲೇಬೇಕು. ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಈ ರೀತಿ ಮಾನಸಿಕವಾಗಿ ನೋಯಿಸಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಗಂಡ ನಂದಗೋಪಾಲ್ಗೆ ಚೇರ್ಮನ್ಶಿಪ್ ವಹಿಸ್ಕೊಟ್ಟ ಮೇಲೆ ನನಗುಳಿದಿದ್ದು ಒಂದೇ ಒಂದು ಕೆಲಸ.